ಓಂ ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಜೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ಇವತ್ತಿನ ದಿವಸ ನಾವು ನಮಸ್ಕಾರವನ್ನು ಹೇಗೆ ಮಾಡಬೇಕು, ನಮಸ್ಕಾರ ಹೇಳುವಂಥದ್ದು ಹೇಗೆ, ಅಥವಾ ಯಾವ ತರಹ ನಮಸ್ಕಾರ ಮಾಡಿದರೆ ನಮ್ಮೆಲ್ಲರಿಗೂ ಕೂಡ ವೃದ್ಧಿ ಆಶೀರ್ವಾದವಾಗುತ್ತೆ ಎಂಬುದನ್ನು ನಾವು ತಿಳ್ಕೊಳ್ಳೋಣ. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ಯಸ್ಯ ವರ್ಧಂತೆ ಆಯುರ್ವರ್ಚೋ ಯಶೋಬಲಂ ಎಂಬುದಾಗಿ ಒಂದು ಗ್ರಂಥಗಳಲ್ಲಿ ಹೇಳುತ್ತೆ. ನಾವೆಲ್ಲ ಸಿಕ್ಕ ತಕ್ಷಣ ನಮಸ್ಕಾರ ಅಂತ ಹೇಳ್ತೇವೆ, ಹರಿ ಓಂ ಅಂತ ಹೇಳ್ತೇವೆ, ಹೀಗೆ ನಾನಾ ಪ್ರಕಾರವಾಗಿ ಹೇಳ್ತೇವೆ ಅಲ್ವಾ. ನಮಸ್ಕಾರ ಅಂದ ತಕ್ಷಣ ನಮ್ಮೆಲ್ಲರಿಗೂ ಕೂಡ ಇಲ್ಲಪ್ಪ ನಮಸ್ಕಾರ ಅಂದ ತಕ್ಷಣ ನಾವು ಪ್ರತಿಯಾಗಿ ಅವರು ನಮಸ್ಕಾರ ಅಂತ ಹೇಳ್ತೇವೆ. ಒಂದು ಬಹಳ ಮುಖ್ಯವಾಗಿ ಗೌರವದ ಸ್ಥಾನ. ನಮಸ್ಕಾರವನ್ನು ಯಾರಿಗೆ ಯಾರು ಮಾಡಬಹುದು, ಅಥವಾ ಈ ನಮಸ್ಕಾರ ಮಾಡದೇ ಇದ್ದರೆ ಏನು ನಷ್ಟ, ಹೀಗೆಲ್ಲ ನಾವೆಲ್ಲ ತಿಳ್ಕೊಳ್ಳೋಣ. ಭಗವದ್ಭಕ್ತರೇ, ಭಗವಂತನಾದಂತಹ ಲಕ್ಷ್ಮೀ ಸಮೇತನಾದಂತಹ ಆರಾಧ್ಯ ದೇವತೆ ಕುಲದೇವತೆ ಲಕ್ಷ್ಮೀ ನರಸಿಂಹಸ್ವಾಮಿಗೆ ನಮಸ್ಕಾರವನ್ನು ಮಾಡ್ತಾ, ನಮ್ಮಲ್ಲಿ ನೋಡಿ ಗ್ರಂಥಗಳಲ್ಲಿ ಶಾಸ್ತ್ರಗಳಲ್ಲಿ ಅನೇಕ ವಿಶೇಷವಾದಂತಹ ಅರ್ಥವನ್ನು ಈ ನಮಸ್ಕಾರಗಳಿಗೆ ಹೇಳಿದ್ದಾರೆ. ನಮಸ್ಕಾರವನ್ನು ಮಾಡುವಂಥದ್ದು ಹಿರಿಯರಿಗೆ ಬಹಳ ಮುಖ್ಯವಾಗಿ ನಾವು ನಮಸ್ಕಾರವನ್ನು ಮಾಡ್ತೇವೆ, ಅದೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಅಲ್ವಾ. ಗುರು ಅಥವಾ ಹಿರಿಯರು ಅಥವಾ ಬಂಧುಗಳು ಇಂತಹ ಅನೇಕ ವ್ಯಕ್ತಿಗಳಿಗೆ ನಮಸ್ಕಾರವನ್ನು ನಾವು ಮಾಡ್ತೇವೆ. ಗುರು ಅಂದ ತಕ್ಷಣವೇ ನಮಗೆ ಅರ್ಥವಾಗುತ್ತದೆ, ಓಹೋ ಯಾವುದೋ ಒಂದು ಲೌಕಿಕವೋ ಅಥವಾ ಅಲೌಕಿಕವಾದಂತಹ ವಿದ್ಯೆಯನ್ನು ಹೇಳಿಕೊಟ್ಟಿದ್ದಾರೆ, ಅಂಥವರಿಗೆ ನಾವು ನಮಸ್ಕಾರ ಮಾಡಬೇಕು ಅಥವಾ ಪ್ರಾರ್ಥನೆ ಮಾಡಬೇಕು ಅಂಥೇಳಿ ನಮಗೆ ಸಾಮಾನ್ಯವಾದಂತಹ ಜ್ಞಾನವಾಗ್ತದೆ. ಆದರೆ ಯಾವುದೇ ಇರಬಹುದು, ಒಂದು ಅಕ್ಷರವನ್ನು ಹೇಳಿಕೊಟ್ಟಂತಹ ಒಂದು ವ್ಯಕ್ತಿ ಇದ್ದರೆ ಅವರು ನಮಗೆ ಗುರುಗಳು ಅಂಥೇಳಿ ಅನಿಸ್ಕೊಳ್ತಾರೆ. ಜಗತ್ತಿನಲ್ಲಿ ನೋಡಿ, ಒಂದು ಮನುಷ್ಯನು ಮುಂದೆ ಬರಬೇಕು, ಒಂದು ಮನುಷ್ಯನು ಸಾಧನೆ ಮಾಡಬೇಕು, ಒಂದು ವ್ಯಕ್ತಿಯು ಬೆಳೆಬೇಕು ಅಂತಂದರೆ ಅದಕ್ಕೆ ಬಹಳ ಜನರ ಶ್ರಮ, ಬಹಳ ಜನರ ಆಶೀರ್ವಾದ, ಬಹಳ ಜನರ ಕಷ್ಟದಿಂದ ಉತ್ಪತ್ತಿಯಾದಂತಹ ಒಂದು ಸಮಯವನ್ನು ಕೊಟ್ಟಿರ್ತಾರೆ. ಕಲ್ಲನ್ನು ಹೇಗೆ ಶಿಲ್ಪಿಯು ಕೆತ್ತಿರ್ತಾನೆಯೋ ಅದೇ ತರಹ ಒಂದು ವ್ಯಕ್ತಿಯು ದೊಡ್ಡ ವ್ಯಕ್ತಿಯಾಗಬೇಕು ಅಥವಾ ವಿದ್ಯಾವಂತನಾಗಬೇಕು ಅಥವಾ ಜ್ಞಾನಿಯಾಗಬೇಕು, ಬುದ್ಧಿವಂತನಾಗಬೇಕು ಅಂತಂದರೆ ಅದಕ್ಕೆ ಗುರುಗಳ ಆಶೀರ್ವಾದ, ಗುರುಗಳ ಅನುಗ್ರಹ ಬಹಳ ಮುಖ್ಯವಾದಂಥದ್ದು. ಅದನ್ನು ಯಾರೂ ಕೂಡ ಮರಿಬಾರ್ದು. ಇವತ್ತಿನ ಕಾಲ ಏನಾಗಿದೆ ಅಂತಂದರೆ ಆ ಸಮಯಕ್ಕೆ ನೆನಪಿರುತ್ತೆ, ಕೊನೆಗೆ ಯಾರು ಅಂತ ಆಗಿಬಿಡುತ್ತೆ. ಆದರೆ ಶಾಸ್ತ್ರಗಳು ಹಾಗೆ ಹೇಳುವುದಿಲ್ಲ. ನಮಗೆ ಸರಿಯಾದಂತಹ ಸ್ಫುರಣೆ ಆಗಬೇಕು, ಸರಿಯಾದಂತಹ ಅಧ್ಯಯನ ಮಾಡದಂಥ ವಿಷಯಗಳು ನೆನಪಿಗೆ ಬರಬೇಕು ಅಂತಂದರೆ ಅದು ಗುರುವಿನ ಅನುಗ್ರಹವಾಗಬೇಕು ಅಥವಾ ಗುರುವಿನ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರಬೇಕು. ಅದು ಎಲ್ಲರನ್ನೂ ಕೂಡ ನಾವು ಗುರುಗಳು ಅಂತೇಳಿ ಹೇಳಬಹುದು. ಹೇಗೆ? ಯಾರ್ಯಾರು ಯಾವ್ಯಾವ ವಿದ್ಯೆಯನ್ನು ಯಾವ್ಯಾವ ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೋ ಅವರೆಲ್ಲ ಗುರುಗಳು ಅಥವಾ ಅರ್ಹವಾದಂತಹ ವ್ಯಕ್ತಿಗಳು ಎಂಬುದಾಗಿ ನಾವು ತಿಳ್ಕೊಳ್ಬಹುದು. ನೋಡಿ, ಪ್ರತಿಯೊಂದಲ್ಲೂ ಕೂಡ ಒಬ್ಬರೆಲ್ಲ ಒಬ್ಬರು ಗುರುಗಳಿದ್ದೇ ಇರ್ತಾರೆ. ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬುದಾಗಿ ಹರಿದಾಸರು ಹೇಳ್ತಾರೆ. ಏನೇ ನಮಗೆ ಗೊತ್ತಿದ್ದರೂ ಕೂಡ ಒಬ್ಬರು ಗುರುವಿನ ದಾಸ್ಯವನ್ನು, ಗುರುವಿನ ಶಿಷ್ಯತ್ವವನ್ನು ನಾವು ಸ್ವೀಕಾರ ಮಾಡಲೇಬೇಕು. ಯಾವುದೇ ಇರಬಹುದು. ವಿದ್ಯಾರ್ಥಿಯಾಗಿ ನಾನೇ ಎಲ್ಲ ಮಾಡಿಬಿಡ್ತೇನೆ ಅಂತಂದರೆ ಆಗುವುದಿಲ್ಲ. ಟೀಚರಿಂದ ಹೇಳಿದಂತಹ ಯಾವ್ಯಾವುದೋ ವಿಷಯಗಳನ್ನು ತಿಳುವಳಿಕೆ ಪಡೆಯಬೇಕು. ಇವತ್ತಿನ ದಿವಸ ಎಷ್ಟೋ ಒಂದು ಆಧುನಿಕವಾದಂತಹ ಗೂಗಲ್ಲು, ಕಂಪ್ಯೂಟ್ರು ಅಥವಾ ಬೇಕಾದಷ್ಟು ಬಂದಿದೆ ಅಂತ ಇಟ್ಕೊಳ್ಳಿ. ಆದರೂ ಕೂಡ ಸರಿಯಾದಂತಹ ಗುರುವಿನ ಮಾರ್ಗದರ್ಶನ ಇಲ್ಲ ಅಂತಾದರೆ
ಅದು ಸರಿಯಾದಂತಹ ಜ್ಞಾನದ ವಿಷಯಗಳು ಅದು ನಮಗೆ ಅರ್ಥವಾಗುವುದಿಲ್ಲ. ಎಷ್ಟೇ ಯಾವುದೇ ಪುಸ್ತಕಗಳಿದ್ದರೂ ಕೂಡ ಗುರುವಿನ ಮಾರ್ಗದರ್ಶನ ಬಹಳ ಅತ್ಯಗತ್ಯವಾಗಿ ಶಿಷ್ಯನಿಗೆ ಬೇಕಾಗ್ತದೆ. ಹಾಗಾಗಿ ಅಂತಹ ಲೌಕಿಕ ಮತ್ತು ಅಲೌಕಿಕವಾದಂತಹ ವಿದ್ಯೆಯನ್ನು ತಿಳಿಸ್ಕೊಡುವಂತಹ ವಿಶೇಷವಾದಂಥ ಒಂದು ಚೈತನ್ಯಕ್ಕೆ, ಪರಿಪೂರ್ಣವಾದಂಥ ಒಂದು ಶಕ್ತಿಗೆ ನಾವು ಗುರು ಅಂಥೇಳಿ ಕರೀತೇವೆ. ಗು ಅಂತಂದರೆ ನಮ್ಮಲ್ಲಿರುವಂಥ ಅಂಧಕಾರವನ್ನು ಪರಿಹಾರ ಮಾಡಿ, ರು ಹೇಳುವಂಥ ಅಕ್ಷರವು ನಮಗೆ ಜ್ಞಾನವನ್ನು ಕೊಡುವಂತಹ ಬಹಳ ಮುಖ್ಯವಾದಂಥ 2 ಅಕ್ಷರ ಗುರು ಹೇಳುವಂಥದ್ದು. ಅಂತಹ ಗುರುವಿನ ಶ್ರೇಷ್ಠತೆ, ಗುರುವಿನ ಒಂದು ವಿಶೇಷವಾದಂಥ ಶಕ್ತಿಗೆ ನಾವು ಶರಣು ಹೋಗಲೇಬೇಕು. ಹಾಗಿದ್ದಾಗ ಮಾತ್ರ ಭಕ್ತ ಅಥವಾ ಶಿಷ್ಯ ಅವನ ವೃದ್ಧಿಯಾಗತ್ತೆ. ಅವನ ವಿಶೇಷವಾದಂತಹ ಎಲ್ಲ ರೀತಿಯಾದಂಥ ಶಕ್ತಿಗಳು ಕೂಡ ಹೊರಹೊಮ್ಮುತ್ತದೆ. ಮನುಷ್ಯನ ಸಾರ್ಥಕತೆಯನ್ನು ಅಥವಾ ನಮ್ಮ ಸಾರ್ಥಕತೆಯನ್ನು ನಾವು ಸರಿಯಾಗಿ ಬಳಸ್ಕೊಳ್ಬೇಕು ಅಂತಂದರೆ, ವಿದ್ಯೆ ಕಲಿಯುವಾಗ ನಮಸ್ಕಾರವನ್ನು ಅವರಿಗೆ ಮಾಡ್ತೇವೆ ನಿಜ. ವಿದ್ಯೆ ಕಲಿತ ಅನಂತರದಲ್ಲೂ ಕೂಡ ಅವರಿಗೆ ನಮಸ್ಕಾರವನ್ನು ನಾವು ಎದ್ದ ತಕ್ಷಣ ಪ್ರತಿ ದಿವಸ ಮಾಡಬೇಕಂತೆ. ಈ ಜಗತ್ತಿನಲ್ಲಿ ವಿದ್ಯೆಯನ್ನು ಹೇಳಿಕೊಟ್ಟಂತಹ ಎಲ್ಲ ಗುರುಗಳಿಗೆ, ಮಹನೀಯರಿಗೆ ನಮ್ಮಲ್ಲಿ ಗುರುಪೂರ್ಣಿಮೆ ಬಂದ ತಕ್ಷಣವೇ ಗುರುಗಳಿಗೆ ವಿಶೇಷವಾಗಿ ನಮಸ್ಕಾರ ಮಾಡ್ತೇವೆ. ಆದರೆ ಶಾಸ್ತ್ರ ಏನು ಹೇಳ್ತದೆ ಅಂತಂದರೆ, ಪ್ರತಿನಿತ್ಯವೂ ಕೂಡ ನಮಗೆ ಯಾರ್ಯಾರು ಯಾವ್ಯಾವ ವಿದ್ಯೆಯನ್ನು ಹೇಳಿಕೊಟ್ಟಂತಹ ಬಹಳ ಗುರುಗಳ ವೃಂದಕ್ಕೆ ನಮಸ್ಕಾರ ಅಂಥೇಳಿ ಪ್ರತಿನಿತ್ಯವೂ ಕೂಡ ನಾವು ಮಾಡಬೇಕು. ಅದರಿಂದ ನಮಗೆ ಜ್ಞಾನದ ವೃದ್ಧಿಯಾಗತ್ತೆ. ನೋಡಿ, ಎಷ್ಟೋ ಸಲ ನಾವು ಓದಿರ್ತೇವೆ, ಆದರೆ ಸಮಯಕ್ಕೆ ಸರಿಯಾಗಿ ನಮಗೆ ನೆನಪಾಗೋದಿಲ್ಲ. ನಾವು ಓದಿರೋದಿಲ್ವೋ, ಬಹಳ ಕಷ್ಟಪಟ್ಟು ಓದಿರ್ತೇವೆ, ಬಹಳ ಕಷ್ಟಪಟ್ಟು ಶ್ರಮಪಟ್ಟು ಓದಿರ್ತೇವೆ. ಆದರೆ ಸರಿಯಾದಂತಹ ಮಾರ್ಗದರ್ಶನ, ಸರಿಯಾದಂತಹ ದಾರಿಯನ್ನು ತೋರಿಸುವಂಥ ಒಂದು ಶಕ್ತಿ ಗುರುವನ್ನು ಬಿಟ್ಟರೆ ಮತ್ತೆ ಬೇರೆ ಯಾವುದೂ ಇಲ್ಲ. ಗುರುವಿನ ಅನುಗ್ರಹ, ಗುರುವಿನ ಆಶೀರ್ವಾದ ಹೇಳುವಂಥದ್ದು ಜೀವನದಲ್ಲಿ ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ನಾವೆಲ್ಲರೂ ಕೂಡ, ನಮ್ಮೆಲ್ಲರಿಗೂ ಕೂಡ ವಿದ್ಯೆ ಕೊಟ್ಟಂತಹ ಗುರುಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಅನಂತರದಲ್ಲಿ ನೋಡಿ, ಉತ್ತಮವಾದಂತಹ ವ್ಯಕ್ತಿಗಳಾಗಬೇಕು ಅಂತಂದರೆ ಹೇಗೆ ಶಿಲ್ಪಿಯು ವಿಗ್ರಹವನ್ನು ಹೇಗೆ ಕೆತ್ತಿದಾನೋ ಕಲ್ಲಿಂದ, ಅದೇ ತರಹ ನಮ್ಮನ್ನು ಕೂಡ ಕೆತ್ತಿರ್ತಾರೆ. ಅದನ್ನು ನಾವು ಮರಿಬಾರದು. ನಮ್ಮ ಜೀವನದಲ್ಲಿ ನಾವು ಬಹಳಷ್ಟು ದೊಡ್ಡದಾದಂಥ ವ್ಯಕ್ತಿಗಳು ಅಥವಾ ಸ್ವಲ್ಪ 4 ಜನರ ಮುಂದೆ ಪರವಾಗಿಲ್ಲಪ್ಪ, ಇವನು ಓದಿದ್ದಾನೆ, ಅಧ್ಯಯನ ಮಾಡಿದ್ದಾನೆ, ಇವನು ತಿಳುವಳಿಕೆ ಇದೆ ಎಂದ ತಕ್ಷಣವೇ ಅಹಂಕಾರ ಹೇಳುವಂಥದ್ದು, ನನಗೆಲ್ಲ ಬಂದುಬಿಡತ್ತೆ, ನನಗೆಲ್ಲವೂ ಕೂಡ ಇದೆ, ನಾನು ಯಾತಕ್ಕೆ ನಮಸ್ಕಾರ ಮಾಡಬೇಕು ಹೇಳುವಂತಹ ಅಹಂಕಾರ ಮನೋಭಾವನೆ ಬೇಗನೆ ಬಂದುಬಿಡುತ್ತೆ. ಕಬ್ಬಿಣಕ್ಕೆ ಹೇಗೆ ತುಕ್ಕು ಹಿಡಿದು ಕಬ್ಬಿಣವು ಹಾಳಾಗತ್ತೋ, ಅದೇ ತರಹ ಶಿಷ್ಯನೂ ಕೂಡ ಗುರುವನ್ನು ನಿಂದನೆ ಮಾಡಿಯೋ ಅಥವಾ ಗುರುವಿಗೆ ನಮಸ್ಕಾರ ಮಾಡದೆಯೋ ಅಥವಾ ಗುರುವಿನ ಅವಕೃಪೆಯಿಂದ ಅವನು ಮಾಡಿದಂತಹ ಅಧ್ಯಯನ ಎಲ್ಲವೂ ಕೂಡ ನಷ್ಟವಾಗಿ ಹೋಗ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ನಮಗೆ ಹೇಳಿಕೊಟ್ಟಿರುವಂತಹ ಪ್ರತಿಯೊಬ್ಬ ಒಂದು ಗುರುಗಳಿಗೂ ಕೂಡ ನಮಸ್ಕಾರವನ್ನು ಮಾಡ್ತಾ ಇರಬೇಕು. ಅದರಿಂದ ನೋಡಿ, ಗುರುಗಳಿಗೆ ನಾವು ನಮಸ್ಕಾರ ಮಾಡಿದ ತಕ್ಷಣವೇ ಗುರುಗಳಿಗೇನೋ ಸಿಗುವುದಿಲ್ಲ, ಸಿಗುವಂಥದ್ದು ಶಿಷ್ಯನಿಗೆ, ಭಕ್ತನಿಗೆ ಅಥವಾ ನಮ್ಮ ಕಲಿತಂತಹ ವಿದ್ಯೆಗೆ ಹೆಚ್ಚಿನದಾದಂತಹ ಶಕ್ತಿಯು ಉತ್ಪತ್ತಿಯಾಗ್ತದೆ. ಐಹಿಕ ಮತ್ತು ಆಮುಷ್ಮಿಕ 2 ರೀತಿಯಾದಂತಹ ವಿದ್ಯೆಯನ್ನು ಗುರುಗಳು ಅನುಗ್ರಹ ಮಾಡ್ತಾರೆ. ಐಹಿಕ ಅಂತಂದರೆ ಈ ಜೀವನದಲ್ಲಿ ಬೇಕಾದಂತಹ ಒಂದು ಕೆಲಸಕ್ಕೋ ಅಥವಾ ಜಾಬಿಗೋ ಅಥವಾ ಉದ್ಯೋಗಕ್ಕೋ ಕೆಲವು ವ್ಯಕ್ತಿಗಳು ಹೇಳಿಕೊಡುತ್ತಾರೆ. ಆಮುಷ್ಮಿಕ ಅಂತಂದರೆ ಮನುಷ್ಯನಿಗೆ ಆಧ್ಯಾತ್ಮಿಕವಾದಂತಹ ಸ್ಪಿರಿಚುವಲ್ಲು ಅಂದರೆ ಆಧ್ಯಾತ್ಮಿಕವಾದಂಥ ಜೀವನ, ಜ್ಞಾನ, ಮೋಕ್ಷ ಇಂತಹ ಅನೇಕ ವಿಷಯಗಳನ್ನು ಕೂಡ ಗುರುವು ಶಿಷ್ಯನಿಗೆ ಬೋಧನೆ ಮಾಡ್ತಾನೆ. ಅನೇಕ ವೇದಾಧ್ಯಯನ, ಶಾಸ್ತ್ರಾಧ್ಯಯನ, ಹೀಗೆ ಅನೇಕ ರೀತಿಯಾದಂಥ ಅಧ್ಯಯನಗಳನ್ನು ಕೂಡ ಗುರುಗಳು ಶಿಷ್ಯರಿಗೆ ಮಾಡ್ತಾರೆ. ಹಾಗಾಗಿ ನಮ್ಮಲ್ಲಿ ಧೈರ್ಯ, ಸಾಮರ್ಥ್ಯ ಇವೆಲ್ಲವೂ ಕೂಡ ವೃದ್ಧಿಯಾಗಬೇಕು ಅಂತಂದರೆ ಅದಕ್ಕೆ ಮೊದಲನೇದಾದಂತಹ ಸಂಸ್ಕಾರವೇ ನಮಸ್ಕಾರ. ಹಾಗಾಗಿ ವಂದನಾನ್ನೋಪಚಾರಕಂ ಎಂಬುದಾಗಿ ಗ್ರಂಥಗಳಲ್ಲೆಲ್ಲ ಹೇಳಿದ್ರು. ಅರ್ಥ ಏನಪ್ಪ? ವಂದನ ಅಂದರೆ ನಮಸ್ಕಾರವೇ ಎಲ್ಲಕ್ಕಿಂತಲೂ ಕೂಡ ಹೆಚ್ಚಿನದಾದಂತಹದ್ದು. ಹಾಗಾಗಿ ನಾವು ಕಂಡ ತಕ್ಷಣವೇ ನಮಸ್ಕಾರ ಗುರುಗಳೇ ಅಂದ ತಕ್ಷಣವೇ ಅದಕ್ಕಿಂತ ಹೆಚ್ಚಿನದಾದಂಥದ್ದೇನೂ ನಮ್ಮ ಕೈಯಲ್ಲಿ ಮಾಡಲಿಕ್ಕಾಗಲ್ಲ. ಏನು ಮಾಡಲಿಕ್ಕಾಗತ್ತೆ? ನಾವೇನೇ ಕೊಟ್ಟರೂ ಕೂಡ ವಿದ್ಯೆಗೆ ಪರಸ್ಪರ ಏನನ್ನು ಕೂಡ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಅಥವಾ ಗುರುವಿನ ಋಣವನ್ನು ತೀರಿಸಲಿಕ್ಕೆ ಯಾವುದೇ ವ್ಯಕ್ತಿಗೂ ಕೂಡ ಸಾಧ್ಯವೇ ಇಲ್ಲ. ಇದನ್ನು ನಮ್ಮಲ್ಲಿ ವೇದಗಳಲ್ಲಿ ನೋಡಿ
ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಹೀಗೆಲ್ಲ ಹೇಳ್ತಾ 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 ಬರುತ್ತೆ ವೇದಗಳಲ್ಲಿ. ಅರ್ಥ ಏನಂತಂದರೆ, ಫಸ್ಟು ನಮಗೆ ಗುರು ಯಾರು ಅಥವಾ ನಮಗೆ ದೊಡ್ಡ ವ್ಯಕ್ತಿಗಳು ಯಾರು ಅಂತಂದರೆ ಫಸ್ಟ್ ನಾವು ಮಾಡಬೇಕಾದಂಥದ್ದು ಮಾತೃದೇವೋ ಭವ. ಫಸ್ಟು ನಮ್ಮ ಜನ್ಮ ಕೊಟ್ಟಂತಹ, ಜೀವನಕ್ಕೆ ಕಾರಣವಾದಂತಹ ಮತ್ತು ನಮ್ಮೆಲ್ಲ ಕಷ್ಟಗಳನ್ನು ಕೂಡ ಸಹಿಸಿಕೊಂಡು ನಮಗೆ ತುತ್ತನ್ನು ಕೊಟ್ಟು ಈ ಜೀವಕ್ಕೆ ವಿಶೇಷವಾದಂಥ ಶಕ್ತಿಯನ್ನು ತುಂಬಿ ಜಗತ್ತಿನಲ್ಲೇ ಬೆಳೆಸಿಕೊಟ್ಟಂತಹ ತಾಯಿಗೆ ನಾವು ಸದಾಕಾಲ ನಮಸ್ಕಾರ ಮಾಡಬೇಕು. ಮಾತೃದೇವೋ ಭವ. ಫಸ್ಟ್ ಮಾಡಬೇಕಾದಂಥ ನಮಸ್ಕಾರ ಯಾರಿಗೆ? ಗುರುವಿನ ಸ್ಥಾನ ಯಾರಿಗೆ ಅಂತಂದರೆ ಫಸ್ಟು ಮಾತೃದೇವೋ ಭವ, ಮಾತೃಸ್ವರೂಪವಾದಂತಹ ಅಮ್ಮನಿಗೆ ಫಸ್ಟ್ ನಮಸ್ಕಾರ. ಎರಡನೇದು ಪಿತೃದೇವೋ ಭವ, ತಂದೆಗೆ. ಎರಡನೇ ನಮಸ್ಕಾರ ಪಿತೃದೇವತೆ ಅಂದರೆ ತಂದೆಗೆ ಹೇಳ್ತಾರೆ. ಹಾಗೆ ಎರಡನೇ ನಮಸ್ಕಾರ ತಂದೆಗೂ ಕೂಡ ನಾವು ಮಾಡಬೇಕು. ಇವತ್ತಿನ ಕಾಲ ಹೇಗಾಗಿದೆ ಅಂತಂದರೆ, ತಂದೆ ತಾಯಿಯನ್ನು ಅನಾಥಾಶ್ರಮಕ್ಕೆ ಬಿಡುವಂತಹ ಪರಿಸ್ಥಿತಿಯಾಗಿದೆ, ಅಥವಾ ತಂದೆ ತಾಯಿ ಬಗ್ಗೆ ಅಸಡ್ಡೆಯಾಗಿದೆ, ಅಥವಾ ತಂದೆ ತಾಯಿಯ ಬಗ್ಗೆ ಏನೋ ಅಂಥೇಳಿ ಆಗಿಬಿಟ್ಟಿದೆ. ಆದರೆ ಅದು ಶಾಸ್ತ್ರಗಳ ರೀತಿಯಲ್ಲಿ ಬಹಳ ತಪ್ಪು. ಮನುಷ್ಯನ ಅನುಗ್ರಹ ಅಥವಾ ಮನುಷ್ಯನ ಅಭಿವೃದ್ಧಿಗೆ ತಂದೆ ತಾಯಿಯವರ ಆಶೀರ್ವಾದ ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ತಂದೆ ತಾಯಿಯವರ ಆಶೀರ್ವಾದ ಇಲ್ಲ ಅಂತಾದರೆ ಮಕ್ಕಳಿಗೆ ಕಷ್ಟ ಹೇಳುವಂಥದ್ದು ಬಹಳ ಬರ್ತದೆ. ಅದೇ ರೀತಿಯಾಗಿ ಆಚಾರ್ಯ ದೇವೋ ಭವ. ಆಚಾರ್ಯ ಅಂತಂದರೆ ಗುರುಗಳಿಗೆ ಹೇಳ್ತಾರೆ, ಅಥವಾ ಯಾವುದೇ ರೀತಿಯಾದಂತಹ ವಿದ್ಯೆಯನ್ನು ಹೇಳಿಕೊಟ್ಟಂತಹ ಹಿರಿಯರಿಗೆ ಆಚಾರ್ಯ ಎಂಬುದಾಗಿ ಕರೀತಾರೆ.